ಇತ್ತೀಚಿನ ದಿನಗಳಲ್ಲಿ ತಾಲೂಕಿನ ಮಲೆನಾಡು ಭಾಗದಲ್ಲಿ ಹೆಚ್ಚೆಚ್ಚು ಬಾಂಗ್ಲಾದೇಶ ಮತ್ತು ಅಸ್ಸಾಂ ಮೂಲದವರು ಬರ್ತಿದ್ದಾರೆ. ಭಾರತದ ಪ್ರಜೆಗಳಿಗೆ ರಕ್ಷಣೆ ನೀಡಲಾಗ್ತದೆ, ಬಾಂಗ್ಲಾದೇಶದ ಪ್ರಜೆಗಳಿಗೆ ಗೇಟ್ ಪಾಸ್ ನೀಡಲಾಗ್ತದೆ ಅಂತ ಬೇಲೂರು ತಹಶೀಲ್ದಾರ್ ಶ್ರೀಧರ್ ಕಂಕಣವಾಡಿ ಹೇಳಿದರು. ಬೇಲೂರು ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಜನಸ್ಪಂದನ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ತಾಲೂಕಿನ ಅರೇಹಳ್ಳಿ ಮತ್ತು ಬಿಕ್ಕೋಡು ಹೋಬಳಿ ವ್ಯಾಪ್ತಿಯಲ್ಲಿನ ಕಾಫಿ ತೋಟಗಳಿಗೆ ಕೂಲಿ ಕಾರ್ಮಿಕ ಹೆಚ್ಚು ಬರುತ್ತಿರುವ ಬಗ್ಗೆ ಮಾಹಿತಿ ಇದೆ. ಕೆಲವರು ನಕಲಿ ಆಧಾರ್ ಕಾರ್ಡ್ ನೀಡುತ್ತಿರುವುದು ಅರಿವಿಗೆ ಬಂದದ್ದು. ಶೀಘ್ರದಲ್ಲೇ ಮಲೆನಾಡು ಭಾಗದಲ್ಲಿ ಸಭೆ ನಡೆಸಿ ಸಮಸ್ಯೆ ಪರಿಹರಿಸುವ ಬಗ್ಗೆ ತಿಳಿಸಿದ ಅವರು, ಪ್ರತಿ ಮಾಸಿಕ ಮೊದಲ ಶನಿವಾರ ಜನಸ್ಪಂದನ ಸಭೆಯನ್ನು ಜಿಲ್ಲಾಧಿಕಾರಿಗಳ ಆಶೋತ್ತರಗಳ ಹಿನ್ನೆಲೆಯಲ್ಲಿ ನಡೆಸಲಾಗುತ್ತೆ. ಅಂದು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದು ಜನರ ಕುಂದುಕೊರತೆಗಳನ್ನು ಸ್ಥಳದಲ್ಲಿ ಬಗೆಹರಿಸಲು ಮುಂದಾಗಬೇಕಾಗಿದೆ ಅಂದ ಅವರು, ಬೇಲೂರು ಚೆನ್ನಕೇಶವ ಸ್ವಾಮಿ ದೇಗುಲ ಅಡ್ಡಾದಿಡ್ಡಿ ಪಾರ್ಕಿಂಗ್ ಸಮಸ್ಯೆ ಬಗ್ಗೆ ವ್ಯಾಪಕ ದೂರಿನ ಬಗ್ಗೆ ಮಾಧ್ಯಮದಲ್ಲಿ ಪ್ರಸಾರವಾಗ್ತಾ ಇದೆ. ದೇಗುಲ ಆಡಳಿತ ಹಾಗೂ ಪೊಲೀಸ್ ಇಲಾಖೆ ಸಮನ್ವಯದಿಂದ ಸಮಸ್ಯೆಯನ್ನು ಬಗೆಹರಿಸಲು ಮುಂದಾಗಿ ಕಲ್ಯಾಣಿ ಬಳಿ ಅಸ್ವಚ್ಛತೆ ಶೀಘ್ರದಲ್ಲೇ ಪರಿಹರಿಸಿ ಅಂತ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅಂತೆಯೇ ಅಸುರಕ್ಷಿತ ಆಹಾರ ಘಟಕದ ಮೇಲೆ ಕ್ರಮ ವಹಿಸಿ ಕಡ್ಡಾಯವಾಗಿ ಕನ್ನಡ ನಾಮಫಲಕವನ್ನು ಅಳವಡಿಸಬೇಕು ಅಂತ ಎಚ್ಚರಿಸಿದರು. ಸ್ಪಂದನೆ ಮಾಡಕ್ಕೆ ಸಾಧ್ಯವಾಗುತ್ತದೋ ಆ ಸ್ಪಂದನೆಯನ್ನ ಲಿಮಿಟೆಡ್ ಅವಧಿಯೊಳಗಾಗಿ ನಾವು ಒದಗಿಸಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಕೆಲವೊಂದು ಸಮಸ್ಯೆಗಳು ನಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಅವುಗಳನ್ನ ಇಲ್ಲೇ ಮಾತಾಡಿಕೊಂಡು ಕ್ಲೋಸ್ ಮಾಡ್ತೀನಿ. ಕೆಲವೊಂದು ಡಿಪಾರ್ಟ್ಮೆಂಟು ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಇವ್ರದಿತ್ತು, ಜಸ್ಟ್ ನಾವು ಅವ್ರಿಗೆ ಕೋಆರ್ಡಿನೇಟ್ ಮಾಡಿದ್ದೀವಿ. ಕೆಲವೊಂದು ಸಮಸ್ಯೆ ಒತ್ತುವರಿ ತೆರವುಗಳು ಇರ್ತವೆ, ಅಥವಾ ಇಒ ಸರ್ ಮತ್ತೆ ನಮ್ದು ಇರ್ತವೆ. ಕೆಲವೊಂದು ಸಮಸ್ಯೆ ಚೈಲ್ಡ್ ಡಿಪಾರ್ಟ್ಮೆಂಟ್ ಇರ್ತವೆ, ಕೆಲವೊಂದು ಡಿಪಾರ್ಟ್ಮೆಂಟ್ ಲೇಬರ್ ಡಿಪಾರ್ಟ್ಮೆಂಟು ಕೋಆರ್ಡಿನೇಷನ್ ಬಿಟ್ವೀನ್ ಡಿಪಾರ್ಟ್ಮೆಂಟ್ ಇರ್ತಾರೆ. ಸೊ ಆ ಸಮಸ್ಯೆಗಳನ್ನ ನಾವು ಒಂದು ದಿನ ಪೂರ್ತಿ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 3 ಗಂಟೆವರೆಗೂ, ಮಧ್ಯಾಹ್ನ 3 ಗಂಟೆವರೆಗೂ ಸಮಸ್ಯೆಗಳನ್ನ ಆಲಿಸ್ತೀವಿ. ಅಪ್ಲಿಕೇಶನ್ ತಗೊಳ್ಳೋದು ನಾವು 9 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಆ 9 ಗಂಟೆಗೆ ಜನರು ಬಂದು ಜನಸ್ಪಂದನ ನಮ್ಮದು ಡಿಪಾರ್ಟ್ಮೆಂಟ್ ವೈಸು, ಪ್ರತಿ ಡಿಪಾರ್ಟ್ಮೆಂಟ್ ವೈಸು ಒಬ್ಬೊಬ್ಬರು ಚಿಕ್ಕ ಚಿಕ್ಕ ಡಿಪಾರ್ಟ್ಮೆಂಟ್ ಅಂದರೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ ನಾವು. ಇದಕ್ಕಾಗಿ ಪ್ರತಿಯೊಂದು ಇಲಾಖೆಯವರು ಈ ಸುತ್ತೋಲೆಯಲ್ಲಿ ಇರೋ ಥರ ಒಬ್ಬ ಸಿಬ್ಬಂದಿ ನೇಮಕ ಮಾಡಬೇಕು, ವಿತ್ ಲ್ಯಾಪ್ಟಾಪ್ ಅಂತ ಕಂಪ್ಯೂಟರ್. ವಿಕಲಚೇತನರು, ಗರ್ಭಿಣಿಯರು, ಸಣ್ಣ ಮಕ್ಕಳು, ಹಿರಿಯ ನಾಗರಿಕರಿಗೆ ಆದ್ಯತೆಯನ್ನು ನೀಡುವುದು. ನಾವು ಅಲ್ಲಿ ಕುತ್ಕೊಂಡು ಸೀನಿಯರಿಟಿ ಕೊಡ್ತೀವಿ. ಒಬ್ಬ ಸಿಬ್ಬಂದಿಯನ್ನು ನಮ್ಮದು RI ಅಥವಾ ಯಾರು ಇರ್ತಾರೆ, ಅದು ಪಂಚಾಯತ್ ರಾಜ್ಯದ ಯಾರು ಇರ್ತಾರೆ. ಬಂದ್ರ ಸೀರಿಯಲ್ ನಂಬರ್ ಒಂದಷ್ಟು ಎಂಟ್ರಿ ಮಾಡಿದ್ರ, ನಂಬರ್ ಕೊಟ್ರೆ ಅಪ್ಲಿಕೇಶನ್ ತಗೊಂಡು IGPRS ಪೋರ್ಟಲ್ ಎಂಟ್ರಿ. ಆಮೇಲೆ ಕೃಷಿ ಇಲಾಖೆಯಿಂದ ಒಬ್ರು, ಪಂಚಾಯತ್ ರಾಜ್ ಇಲಾಖೆಯಿಂದ ಒಬ್ರು, ಮತ್ತೆ ಡಿಪಾರ್ಟ್ಮೆಂಟ್ ಪಬ್ಲಿಕ್ ರೆವೆನ್ಯೂ ತುಂಬರಂಗಿಲ್ಲ, ಅವ್ರ ಮಾಸು ಕಂಪ್ಯೂಟರ್ ಈ ಸುತ್ತೋಲೆಯಲ್ಲಿ ಇದೆ ಎಲ್ಲ ಗ್ರೂಪಲ್ಲಿ ಹಾಕಿದ್ದೀವಿ. ಈ ರೀತಿ 2ನೇ ತಾರೀಕು 9 ಗಂಟೆಗೆ ಸರಿಯಾಗಿ ತಮ್ಮ ಒಬ್ಬ ಅಧಿಕಾರಿ ಅಥವಾ ಸಿಬ್ಬಂದಿಯನ್ನ ಇಲ್ಲಿ ನಿಯೋಜಿಸತಕ್ಕದ್ದು. ಅಲ್ಲಿ ಎಂಟ್ರನ್ಸ್ ಏನಾಗ್ತದೆ, ಆ ಎಂಟ್ರನ್ಸ್ ಅಲ್ಲಿ ಅವರು ಅರ್ಜಿಗಳನ್ನ ಸ್ವೀಕಾರ ಮಾಡಿಕೊಂಡು ನಂಬರ್ ಹಾಕ್ತಾರೆ IGPRS. ಆ ಅರ್ಜಿಗಳನ್ನ ನಾವು ಇಲ್ಲೇ ಅವ್ರ ಅರ್ಜಿದಾರರು ಬಂದು ನಮಗೆ ಸಮಸ್ಯೆ ಹೇಳ್ತಾರೆ. ಆ ಸಮಸ್ಯೆಯನ್ನ ನಾವು ಇಲ್ಲೇ ಬಗೆಹರಿಸೋದಾದ್ರೆ ಇಲ್ಲೇ ಬಗೆಹರಿಸ್ತೀವಿ, ಇಲ್ಲ ಇಷ್ಟು ದಿನ ಟೈಮ್ ಬೇಕು ಏನೋ ನೋಡ್ತೀವಿ. ಅಥವಾ ಕೆಲವೊಂದು ಸಮಸ್ಯೆ ಬಗೆಹರಿಸಲಾಗದು ಇರ್ತವೆ, ಅವುಗಳಿಗೆ ನಾವು ಹಿಂಬರಕ್ಕೆ ಕೊಡ್ತೀವಿ. ಅಂದ್ರೆ ಏನು, ಒಂದು ಕ್ರಿಯೇಟಿವ್ ಬೋರ್ಡ್ಗಳನ್ನ ಅಳವಡಿಸುವುದನ್ನ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಇನ್ನು ಕೆಲವು ದಿನಗಳಲ್ಲಿ ಆ ಸುತ್ತೋಲೆಯನ್ನು ಹೊರಡಿಸ್ತಾರೆ. ಸೊ ತಾವು ಅವರಿಗೆ ಇಂಟಿಮೇಷನ್ ಮಾಡಿಬಿಡಿ. ಶಾಲೆಗಳಲ್ಲಿ, ಖಾಸಗಿ ಶಾಲೆಗಳಿರ್ಬೋದು, ಎಲ್ಲ ಶಾಲೆಗಳಲ್ಲಿ 60% ಕನ್ನಡದಲ್ಲಿ ಇರಬೇಕು, 40% 60-40 ಏನು ಸರ್ಕಾರ ಸ್ಕೂಲ್ ಇದೆ ಅದರ ಪ್ರಕಾರ ಇರಬೇಕು. ತಾವು ಪಂಚಾಯತಿಯವರು ತಾವು ಚೆಕ್ ಮಾಡಿ 60% ಕನ್ನಡ ಅಕ್ಷರ ದೊಡ್ಡದಿರಬೇಕು. ಕನ್ನಡ ಅಕ್ಷರ ದೊಡ್ಡದಿರಬೇಕು 60%. ಅಂದ್ರೆ ಅದ್ರದ್ದು ಕನ್ನಡ ಅಕ್ಷರ ದೊಡ್ಡದಾಗಿ ಇಂಗ್ಲಿಷ್ ಅಕ್ಷರ 40%. ಮತ್ತೆ ಶಾಲೆಗಳಲ್ಲಿ DC ಮೇಡಮ್ ಅವರು ಕಂಪಲ್ಸರಿ ಮಾಡಿದ್ದಾರೆ. ಇದೊಂದು ವಿಷಯ. ಎಜುಕೇಟ್ ಮಾಡಕ್ಕೆ ಒಬ್ಬರು ಯಾರೋ ಒಬ್ಬರೇ ಇಬ್ಬರು ನಿಂತ್ಕೊಂಡು ವಿಷಯ ಹಾಕ ಮತ್ತೊಂದು ಹಾಕ ಒಂದು ಹೋಮ್ ಗಾರ್ಡ್ ಒಬ್ಬ ಯೂನಿಫಾರ್ಮ್ ಬಂದಿಲ್ಲ. ಯಾವುದೇ ಕಾರಣಕ್ಕೂ ಯಾವುದೇ ಕಡೆ ಕೂಡ ಅವ್ರಿಗೆ
ಅವ್ನು ಯಾರೋ ಒಬ್ಬ ಅವ್ರು ಡ್ರೆಸ್ ಕೊಡಿಲ್ಲ ಕರೆಕ್ಟ್ ಇಲ್ಲ ಮಾಡಿ ನಿಮಗೆ ಕರೆಕ್ಟ್ ಮಾಡಿ ಡ್ರೆಸ್ ಕೊಡಿಲ್ಲ ಅವ್ನು ಯಾವ ಡ್ರೆಸ್ ಏನ್ ಬೇಕಾಗತ್ತೆ ಇಲ್ಲ ಅಂತ ಕಂಪ್ಲೀಟ್ ಆಗಿ ಹೇಳ್ತೀನಿ 4